ಕೊಟ್ಟಿದ್ದಾರೆ ಅಂತ COD ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇನ್ನೂ ಕೂಡ ನೋಡಿಲ್ಲ. ಅದನ್ನ ನೋಡಿದ್ಮೇಲೆ ನಿಮಗೆ ತಿಳಿಸ್ತೀನಿ. ಅಲ್ಲ ಗೊತ್ತಿಲ್ಲ, ವರದಿಯಲ್ಲಿ ಬಂದ್ಮೇಲೆ ವರದಿ ಓದ್ಕೊಂಡು ನಿಮ್ಗೆ ಹೇಳ್ತೀನಿ. ಗಂಭೀರವಾದಂತ ಆರೋಪ ಮಾಡಿದ್ರು. ಅಲ್ಲ, ಸದ್ದು ನೀವು ಮಾಧ್ಯಮದವರು ಮಾಡಿದ್ರಿ. ಅಲ್ಲ ಸದನದಲ್ಲಿ ಆದ್ರೆ ಸದ್ದು ಮಾಡಾರ ಯಾರು? ನೀವೇ ಅಲ್ವಾ? ನೀವು ಮಾಡಿದ್ರಿ. ಈಗ ಆ ಸದ್ದಿಗೆ ಉತ್ತರ CODನವ್ರು ಕೊಟ್ಟಿದ್ದಾರೆ. ಅದನ್ನ ನಾನು ಇನ್ನೂ ಕೂಡ ನೋಡಿಲ್ಲ. ನೋಡಿದ್ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ಹಂಚ್ಕೊಳ್ತೀನಿ. ರಾಜನ್ ಅವ್ರ ಸುಳ್ಳು ಆರೋಪನ ಅಥವಾ ಯಾರ್ದು ಗೊತ್ತಿಲ್ಲ ನನಗೆ ಏನ್ ವರದಿಯಲ್ಲಿ ಏನ್ ಬಂದಿದೆ ಅಂತ ಹೇಳ್ಬೋದಲ್ಲ. ಸರ್, ಜಾರ್ಜ್ ಅವರ ಆಪ್ತರ ಮೇಲೆ ಇಡಿ ಹಾಕಿ ರೈಡ್ ಆಗಿದೆ. ಟಾರ್ಗೆಟ್ ಕೇಂದ್ರ ಸಂಸ್ಥೆಗಳ ಬಿಟ್ಟು ದಾಳಿ ಮಾಡುವಂತ ಕೆಲಸ ಆಗಿದೆ. ಹಿಂದೆ ನಿಮ್ಮ ಒಡೆತನದ ಸಂಸ್ಥೆಗಳು ಆಗಿದೆ. ಈಗ ಜಾರ್ಜ್ ಒಡೆತನದ ಸಂಸ್ಥೆಗಳು ಜೊತೆಗೆ ಅವರ ಮನೆ ಮೇಲೆ ಕೂಡ ಆಗಿರುವಂತಹ ಜಾರ್ಜ್ ಅವರ ಸ್ನೇಹಿತರ ಕಂಪನಿಗಳು ಅಥವಾ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಏನು ಹೇಳಕ್ಕೂ ಕೂಡ ಆಗೋದಿಲ್ಲ. ನೋಡಿ, ಇದರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಮೊಹಂತಿ ಅವರನ್ನ ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು DG ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು. ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ. ಮೊಹಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ. ನಾವು ಇನ್ನೂ ಕೂಡ ಏನು ತೀರ್ಮಾನನೇ ತಗೊಂಡಿಲ್ಲ. ಡೆಪ್ಯುಟೇಷನ್ ಕಳಿಸ್ಬೇಕಾ ಬೇಡವಾ, ಅದನ್ನ DPR ಗೆ ಬರುತ್ತೆ, ಮುಖ್ಯಮಂತ್ರಿಗಳಿಗೆ ಬರುತ್ತೆ. ನಾವು ಯಾರು ಅದನ್ನ ಏನು ತೀರ್ಮಾನನೇ ತಗೊಂಡಿಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ ಕಾಣಿಸೋದಿಲ್ಲ. ನಮಗೇನು, ಯಾಕೆ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ? ನಾವು ಇಲ್ಲ ಅಂದ್ರೆ ನಾವು SIT ಯಾಕೆ ಮಾಡ್ತಾ ಇದ್ವಿ? ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮಗೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು SITಯನ್ನು ಮಾಡಿದ್ದೇವೆ. SIT ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ. ಅಷ್ಟೇ ನಮಗೆ ಬೇಕಾಗಿರೋದು. ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅನ್ಕೊಂಡಿದ್ದೇನೆ ನಾನು. ಯಾಕೆಂದ್ರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನ ರಕ್ಷಣೆ ಮಾಡಬೇಕು, ಯಾರನ್ನ ಸಿಕ್ಕಿ ಹಾಕಿಸ್ಬೇಕು, ಆ ಥರದ್ದು ಯಾವುದೇ ಅಜೆಂಡಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ. ಯಾರು ಕೂಡ ಅದನ್ನ ತಪ್ಪು ಭಾವನೆಯಿಂದ ನೋಡಬಾರ್ದು. ನನ್ನ ವಿನಂತಿ ಏನು ಅಂದ್ರೆ, ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಈ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ದೇವೆ. ಸರ್ಕಾರಕ್ಕಿರುವಂತ ಅಜೆಂಡಾ ಅಷ್ಟೇ, ನಮಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಬೇಕು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.